ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್. ಸೊ ಏನಂದರೆ ಈ ವಾರ ನಾನು ವರ್ಕೌಟ್ ಮಾಡಿ ಅಪ್ಡೇಟ್ ಮಾಡಬೇಕಾಯಿತು, ಅಂದರೆ ಏನು ಮಾಡಬೇಕಾಯಿತು ಈ 11th ವೀಕಲ್ಲಿ ಅಂತ. ಸೊ ಆಲ್ಮೋಸ್ಟ್ ಆಲ್ 11th ವೀಕ್ ಆಗಿದೆ ಆ್ಯಂಡ್ 78 ಡೇಸ್ ಕೂಡ ಆಗಿದೆ. ಸೊ 78 ಡೇಸ್ ಅಂದರೆ ಆಲ್ಮೋಸ್ಟ್ ಆಲ್ ನಿಮಗೆ 2.5 ಮಂತ್ ಆಗಿ ಇನ್ನೊಂದು ವೀಕ್ ಆಗಿದೆ. ಇನ್ನೊಂದು ವೀಕ್ ಆಯಿತು ಅಂದರೆ 3 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಅದರಲ್ಲಿ ನನ್ನ ವರ್ಕೌಟಲ್ಲಿ ಯಾವ ಥರ ಅಪ್ಡೇಟ್ ಆಗಿದೆ ಏನು ಅಂತೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೆ. ಸೊ ಈಗೇನಂದರೆ ಈ ವಾರ ನಾನು ಏನಕ್ಕೆ ವರ್ಕೌಟ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ, ಸೊ ನಮ್ಮ ಫಿಸಿಯೋದವ್ರು ಹೇಳಿದ್ರು ನಿನ್ನ ಸ್ಟ್ರೆಂತ್ ಇನ್ನೂ ಇಂಪ್ರೂವ್ ಆಗಬೇಕು. ಸೊ ಏನು ಮಾಡಬೇಕಂದ್ರೆ ನಿನ್ನ ಸ್ಟ್ರೆಂತ್ ಇನ್ನೂ ಇಂಪ್ರೂವ್ ಆಗಬೇಕಂದ್ರೆ ನನಗೆ ವೀಕ್ 10 ಮತ್ತು 9ನಲ್ಲಿ ವರ್ಕೌಟ್ ಹೇಳಿದರು, ಈ ವರ್ಕೌಟ್ನ ಮಾಡಿ ಅಂತ. ಸೊ ಆ ವರ್ಕೌಟ್ನ ನಾವು ಹೆಂಗೆ ಮಾಡಬೇಕು ಅಂದರೆ, ಒಂದು ಡೇ ಬಿಟ್ಟು ಒನ್ ಡೇ ವೀಕ್ 9th ವರ್ಕೌಟ್ ಮಾಡೋದು, ಇನ್ನೊಂದು ಡೇ ವೀಕ್ 10th ವರ್ಕೌಟ್, ಆ ಥರ ಆಮೇಲೆ ಒಂದು ವರ್ಕೌಟ್ ಸ್ಟಾರ್ಟ್ ಮಾಡಬೇಕಾಯಿತು. ಸೊ ಆ ಥರ ಮಾಡ್ತಾ ಇದ್ದೆ. ಸೊ ಈ ವೀಕು ಕೇಳಿದೆ ನಮ್ಮ ಫಿಸಿಯೋನ, ಸರ್ ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಇದೆಯಾ ವರ್ಕೌಟಲ್ಲಿ? ಏನಿಲ್ಲಪ್ಪ, ಅದೇ ವರ್ಕೌಟ್ಗಳು ವೆಯ್ಟ್ ಎಲ್ಲ ಇನ್ಕ್ರೀಸ್ ಮಾಡಿ ನಿನ್ನ ಕೆಪಬಿಲಿಟಿ ಎಷ್ಟಿದೆ. ಈಗ ನಾನೊಂದು ಬಾಕ್ಸ್ ಸ್ಕ್ವಾಟ್ಸ್ ಬಂದ್ಬಿಟ್ಟು ಒಂದು 80 kg 100 kg ಹೊಡಿತಾ ಇದ್ದೆ. ಸೊ ಈಗ ಈ ವಾರ ನಾನು ಇನ್ಕ್ರೀಸ್ ಮಾಡಬೇಕಂದ್ರೆ, ಯಾಕಂದ್ರೆ 110 ಇಲ್ಲ 120 kg ತೊಗೊಂಡೋಗ್ಬೇಕು. ಅದೇ ಥರ ಇನ್ನೊಂದು ವರ್ಕೌಟ್ ಬಂದು ಲೆಗ್ ಎಕ್ಸ್ಟೆನ್ಷನು. ಸೊ ಆ ಲೆಗ್ ಎಕ್ಸ್ಟೆನ್ಷನ್ ಫಸ್ಟ್ ಮಂತು ಸೆಕೆಂಡ್ ಮಂತು ಆಲ್ಮೋಸ್ಟ್ ಒಂದು 2 ಪ್ಲೇಟ್ಸ್ ಹೊಡಿದೆ. 2 ಪ್ಲೇಟ್ಸ್ ಅಂದರೆ 10 kgಲಿ ನಾನು ಲೆಗ್ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೆ. ಬಟ್ ಈಗ ಅರೌಂಡ್ ನಾನು ಹೋಗಿದ್ದೀನಿ 4 to 5 ಪ್ಲೇಟ್ಸಲ್ಲಿ ಲೆಗ್ ಎಕ್ಸ್ಟೆನ್ಷನ್ ಮಾಡ್ತಾಯಿದ್ದೆ. ಸೊ ಆ ಇಂಪ್ರೂವ್ಮೆಂಟು ನೆಕ್ಸ್ಟ್ ವಾರನೂ ಇನ್ನೂ ವೆಯ್ಟಲ್ಲಿ ಇನ್ಕ್ರೀಸ್ ಮಾಡಿಬಿಟ್ಟು ಆ ಇಂಪ್ರೂವ್ಮೆಂಟ್ ಮಾಡ್ಕೊ, ಇನ್ನೂ ಸ್ಟ್ರೆಂತ್ ಬಿಲ್ಡ್ ಮಾಡ್ಕೊ ಅಂತ ಹೇಳಿದ್ದಾರೆ. ಆ್ಯಂಡ್ ಒನ್ ಮೋರ್ ಅಪ್ಡೇಟ್ ಏನಂದರೆ, ನಂದು ನೆಕ್ಸ್ಟ್ ವೀಕ್ ಆದಮೇಲೆ ಸೊ ಸ್ಟ್ರೆಂತ್ ಚೆಕ್ ಮಾಡ್ತಾರೆ ಎರಡು ಕಾಲದು ಸ್ಟ್ರೆಂತ್ ಚೆಕ್ ಮಾಡಿ, ಸೊ ನೆಕ್ಸ್ಟ್ ಏನು ವರ್ಕೌಟ್ ಇದೆ ಅಂತ ಹೇಳ್ತಾರೆ. ಸೊ ಅದರಿಂದ ನಾನು ನೆಕ್ಸ್ಟ್ ವಿಡಿಯೋ ನಿಮಗೆ ಮಾಡೋದು ಇನ್ನೊಂದು ವೀಕ್ ಆದಮೇಲೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸ್ಟ್ರೆಂತ್ ಎಲ್ಲ ಚೆಕ್ ಆದಮೇಲೆ ಸ್ಟ್ರೆಂತ್ ಯಾವ ಥರ ಚೆಕ್ ಮಾಡ್ತಾರೆ, ಹೆಂಗೆ ಏನು ಎಲ್ಲ ನಿಮಗೊಂದು ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಎಲ್ಲಿ ಚೆಕ್ ಮಾಡ್ತಾರೆ, ಯಾವ ಥರ ಚೆಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ವೆಯ್ಟ್ ಮಾಡ್ತಾರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ಇನ್ನೊಂದು ವಿಷಯ ಏನಂದರೆ, ನೀವು ಈಗ ಎದ್ದು ವಾಕ್ ಮಾಡ್ತಾ ಇದ್ದೀನಿ, ನಡೀತಾ ಇದ್ದೀನಿ, ಆರಾಮಾಗಿದ್ದೀನಿ ಅನ್ನೋ ಒಂದು ಸಲಹೆಯಿಂದ ವರ್ಕೌಟ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಡೈಲಿ ವರ್ಕೌಟ್ ಮಾಡಿ. ನನಗೂ ಸ್ವಲ್ಪ ವರ್ಕೌಟ್ ಮಿಸ್ ಆಯಿತು, ಒಂದು 2-3 ಡೇಸು ಸ್ವಲ್ಪ ಏನೋ ಫಂಕ್ಷನ್ಗಳಿತ್ತು, ಪರ್ಸ್ನಲ್ ಪ್ರಾಬ್ಲಮ್ಮು, ಹುಷಾರು ಬೇರೆ ಇರಲಿಲ್ಲ ಅದರಿಂದ. ಸೊ ಬಟ್ ನಿಮ್ಗೆ ಏನೇ ಇದ್ರೂ ನೀವು ವರ್ಕೌಟ್ ಮಾಡ್ಕೊಂಡು ಹೋಗಲೇಬೇಕು. ಯಾಕಂದರೆ ನಿಮ್ಮ ಈ ಪಾರ್ಟಲ್ಲಿ ನೀವು ಸ್ಟ್ರೆಂತ್ ಎಲ್ಲ ಡೆವಲಪ್ ಮಾಡಿದ್ರೆ ನೆಕ್ಸ್ಟ್ ಫ್ಯೂಚರ್ ಮೀನ್ಸ್ ಇವಾಗ ನಿಮಗೆ ಅದು ನೆಕ್ಸ್ಟ್ ವೀಕಲ್ಲಿ ಒಂದು ಬೇರೆ ಥರ ವರ್ಕೌಟ್ಗಳಿರುತ್ತೆ. ಸೊ ಅದೆಲ್ಲ ನಿಮ್ಮ ಬಾಡಿಗೆ ಅಡಾಪ್ಟ್ ಆಗಬೇಕಂದ್ರೆ ನಿಮ್ಗೆ ಸ್ಟ್ರೆಂತ್ ಬಿಲ್ಡ್ ಆಗಿರಬೇಕು, ಅದರಿಂದ ಹೇಳ್ತಾ ಇರೋದು. ಸೊ ವರ್ಕೌಟ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಇದೇ ಥರ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾ ಇರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.